ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲಿಯನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಮತ್ತು ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ಬೆಳ್ಳಿ ಹಬ್ಬದ ಸಮಾರಂಭದ ಅಂಗವಾಗಿ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಷಟ್ಸಲಬ್ರಹ್ಮಿ ಪರಮ ಪೂಜ್ಯ ಅಭಿನವ ಶ್ರೀಲಿಂಗ ಮಹಾಸ್ವಾಮಿಗಳು ಮಾದನ ವಿಪರ್ಗ ಪೂಜ್ಯರಿಗೆ ವಂದಿಸುತ್ತಾ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಗೌರವ ಉಪಸ್ಥಿತಿಯನ್ನು ಹೊಂದಿ ಉದ್ಘಾಟನೆಯ ಭಾಷಣವನ್ನು ಮಾಡಿರ್ತಕ್ಕಂಥ ಶರಣಬಸವೇಶ್ವರ ವಿದ್ಯಾವರ್ತಕ ಸಂಘದ ಅಧ್ಯಕ್ಷರು ಹಾಗೂ ಶರಣಬಸವ ವಿಶ್ವವಿದ್ಯಾಲಯ ಗುಲ್ಬರ್ಗದ ಕುಲಪತಿಗಳಾಗಿರ್ತಕ್ಕಂಥ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಭಾಗದ ಶಾಸಕರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ತಿಮ್ಮಣ್ಣಪ್ಪ ಕಮಕ್ನೂರ್ ಅವರೇ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶಶಿಲ್ ಜಿ ನಮೋಶಿ ಅವರೇ, GDCC ಬ್ಯಾಂಕಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಸೋಮಶೇಖರ್ ಗೋನಾಯ್ಕ್ ಅವರೇ, ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಮತ್ತು ಆತ್ಮೀಯರಾಗಿರ್ತಕ್ಕಂಥ MN ಪಾಟೀಲ್ ಅವರೇ ಮತ್ತು ಅವರ ಎಲ್ಲ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಗೌರವಾನ್ವಿತ ಆಮಂತ್ರಿತರೇ ಮತ್ತು ಪೋಷಕ ವರ್ಗದವರೇ ಮತ್ತು ಈ ಒಂದು ಶಿಕ್ಷಣ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಇವತ್ತು ನಮ್ಮ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ MN ಪಾಟೀಲ್ ಅವರು ಮತ್ತು ಅವರೆಲ್ಲ ಮಿತ್ರ ಮಂಡಳಿಯವರು ಸೇರಿ 25 ವರ್ಷದಿಂದ ಮಾಡಿರ್ತಕ್ಕಂಥ ಒಂದು ಸಣ್ಣ ಪ್ರಮಾಣದ ಒಂದು ಶಿಕ್ಷಣ ಸಂಸ್ಥೆ ಇವತ್ತು ಗುಲ್ಬರ್ಗದಲ್ಲಿ ಎಲ್ಲರೂ ಕೂಡ ರೀತಿ ನೋಡ್ತಕ್ಕಂಥ ರೀತಿಯಲ್ಲಿ ಅದನ್ನು ಎಲ್ಲರೂ ಸೇರಿ ಸಾಗಿಸ್ಕೊಂಡು ಬಂದಿದ್ದಾರೆ. ಸುಮಾರು ಹೇಳಿದಾಗೆ 40 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ಶಿಕ್ಷಣ ಸಂಸ್ಥೆ ಸುಮಾರು 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥದ್ದು. ಇದ್ರ ಮೇಲೆ ಗೊತ್ತಾಗ್ತದೆ ಯಾವ ರೀತಿಯಾಗಿ ಜನರ ಮನಸ್ಸಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಮನಸ್ಸು ಮಾಡಿದೆ. ಅರುಣ್ ಕುಮಾರ್ ಪಾಟೀಲ್ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಶಾಲೆಯ ಬಗ್ಗೆ ಅವ್ರು ಹೇಳ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕೇಳಿ, ಇವತ್ತು ಈ ಭಾಗದಲ್ಲಿ ನಾವೆಲ್ಲರೂ ಕೂಡ ಭಾಳ ಶಿಕ್ಷಣದಲ್ಲಿ ಭಾಳ ಒಂದು ಸಮಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ, ರಾಜ್ಯದ ಮೂಲೆಗಳಿಗೆ ಹೋಗಿ ಶಿಕ್ಷಣ ಪಡಿತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ಇವತ್ತು ಶಶಿಲ್ ಜಿ ನಮೋಶಿ ಅವರು ಹೇಳಿದಾಗೆ ಇವತ್ತು ಈ ಭಾಗದಲ್ಲಿ ಪೂಜ್ಯ ದಿವಂಗತ ಶರಣಬಸಪ್ಪ ಅಪ್ಪ ಅವರು ಹಾಕಿದಂಥ ಒಂದು ಶೈಕ್ಷಣಿಕ ಬೀಜವನ್ನು ಈ ಭಾಗದಲ್ಲಿ ಹೆಮ್ಮರವಾಗಿ ಬೆಳೆದು ಎಲ್ಲರೂ ಕೂಡ ಆ ಒಂದು ನೆರಳಿನಲ್ಲಿ ಬಂದು ಅದೇ ರೀತಿ ನಾವು ಕೂಡ ಯಾಕೆ ಒಂದು ಶಿಕ್ಷಣ ಪ್ರಾರಂಭ ಮಾಡಬಾರ್ದು ಅಂತ ಹೇಳಿ ಇವತ್ತು ಬಹಳಷ್ಟು ಉತ್ತಮವಾದಂಥ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಇವತ್ತು ಈ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಗುಣಮಟ್ಟವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳ ಮಾತು. ಇದಕ್ಕೆಲ್ಲ ಪ್ರೇರಣೆ ಅಂದರೆ ಇವತ್ತು ಪೂಜ್ಯ ಶರಣಬಸಪ್ಪ ಅಪ್ಪ. ಯಾಕಂದರೆ ಇವತ್ತು ನಮಗೆಲ್ಲ ರೀತಿಯ ಹಿಂದುಳಿಗೆಯನ್ನು ನಾವು ಹೇಳ್ತೀವಿ. ಹಿಂದೆ ಮುಂದೆ ಬರಬೇಕಾದ್ರೆ ಇವತ್ತು ನಾವು ಶೈಕ್ಷಣಿಕವಾಗಿ ಬೆಂಗಳೂರು ಮತ್ತು ಮಂಗಳೂರು ಭಾಗದವರಿಗೆ ಸರಿಸಮಾನವಾದಾಗ ಮಾತ್ರ ಇವತ್ತು ನಾವು ಈ ಭಾಗದಲ್ಲಿ ಒಳ್ಳೆಯ ಹೆಚ್ಚಿನ ರೀತಿ IAS ಇರ್ಬೋದು, IPS ಇರ್ಬೋದು, ಇವೆಲ್ಲ ಆದಾಗ ಮಾತ್ರ ನಮ್ಮ ಭಾಗಕ್ಕೆ ಇನ್ನೊಂದು ಹೆಚ್ಚಿನ ಬಲ ಬಂದಾಗ. ಇವತ್ತು ಇಂಜಿನಿಯರ್ಸ್ ಮತ್ತು ಡಾಕ್ಟರ್ಸ್ ಕೊರತೆ ನಮ್ಮ ಭಾಗದಲ್ಲಿ ಎದ್ದು ಕಾಣ್ತಾ ಇಲ್ಲ. ಆದರೆ ಇವತ್ತು IAS ಮತ್ತು IPS ಆಗ್ತಕ್ಕಂಥ
ಕೆಲಸವನ್ನು ಈ ಭಾಗದ ಶಿಕ್ಷಣ ಸಂಸ್ಥೆಗಳಾಗಿರ್ತಕ್ಕಂಥ ಶರಣಬಸಪ್ಪ ಯೂನಿವರ್ಸಿಟಿ ಇರ್ಬೋದು, ಕಲ್ಯಾಣ ಎಜುಕೇಶನ್ ಸೊಸೈಟಿ ಇರ್ಬೋದು, KVL ಇರ್ಬೋದು, ಭಾಳಷ್ಟು ಈಗಾಗಲೇ ಮಿಲಿಯನ್ ಇದು ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಇರ್ಬೋದು. ಇವತ್ತು ಭಾಳಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಇವತ್ತು ಈ ಭಾಗದ ವಿದ್ಯಾರ್ಥಿಗಳಿಗೆ ಬಹಳ ಗುಣಮಟ್ಟವಾದಂಥ ಮತ್ತು ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸಗಳು ಮಾಡಿ. ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡೋಕ್ಕೆ ಬಹಳ ಕಷ್ಟದ ಕೆಲಸ. ವಿಶೇಷವಾಗಿ ಈ ಒಂದು ಸಂಸ್ಥೆ ಈ ಭಾಗದ ಮಕ್ಕಳಿಗೆ ಬಹಳ ಕಡಿಮೆ ಫೀಸ್ನಲ್ಲಿ ಇವತ್ತು ಶಿಕ್ಷಣ ಗುಣಮಟ್ಟವಾದಂಥ ಶಿಕ್ಷಣ ಕೊಡ್ತಕ್ಕಂಥ ಮತ್ತು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತರಬೇತಿ ಕೊಟ್ಟರೆ, ಯಾರಿಂದ ತರಬೇತಿ ಕೊಡಿಸಿದ್ರೆ ಈ ಮಕ್ಕಳಿಗೆ ಒಂದು ಉತ್ತಮವಾದಂಥ ಭವಿಷ್ಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಕರೆತಂದು ಇಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಇಲ್ಲಿ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಆಡಳಿತ ಮಂಡಳಿಯ ಯಾವುದಾದ್ರು ಸ್ಕೂಲ್ ಪ್ರಾರಂಭ ಮಾಡಬೇಕಾದ್ರೆ ನಾವು ಒಂದು ಮೋಟಿವೇಟ್ಗಳು ಮಾಡ್ತೀವಿ, ಇದರಿಂದ ನಾವು ಎಷ್ಟು ಲಾಭ ಸಿಗ್ತದೆ ಅಷ್ಟಿಲ್ಲ. ಆದರೆ ಈ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಸೇರಿ ಏನು ಆಡಳಿತ ಮಂಡಳಿಯ ಸದಸ್ಯರು ಇವರಿಗೆ ಈ ಸಮಾಜದ ಬಗ್ಗೆ ಬಹಳಷ್ಟು ಕಳಕಳಿ ಹೊಂದಿರತಕ್ಕಂಥ, ನಾವೇನಾದರೂ ಸಾಮಾಜಿಕವಾಗಿ ನಮ್ಮ ಭಾಗಕ್ಕೆ ನಾವು ಏನಾದರೂ ಮಾಡಬೇಕನ್ನೋ ದೃಷ್ಟಿಯಿಂದ ಇವತ್ತು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ತಮ್ಮೆಲ್ಲ ತನುಮನ ಧನದಿಂದ ಇಲ್ಲಿ ಶೇಖರಣೆ ಮಾಡಿ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗುಣಮಟ್ಟವಾದಂಥ ಮತ್ತು ಉತ್ತಮವಾದಂಥ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಅದು ನಿಮ್ಮ ಪರವಾಗಿ ನನ್ನ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜಯ ಜಯ.